श्री शरणो भाग्यवंतिये 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 नाट्यकलया परमेश्वरी 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 जगवाणी जगदीश्वरी जगदीश्वरी जगदीश्वरी
ಕೊಲೆ ಮಾಡಲೇಬೇಕು. ನೀನು ಸತ್ತ ನಂತರ ನಿನ್ನ ಸಾವಿರಾರು ಎಕರೆ ಭೂಮಿಗೆ ವಾರಸ್ದಾರನಾಗಿ 60 ಹಳ್ಳಿ ಅರಸ ಧರ್ಮಾಪುರ ದೊರೆ ನಾನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ವಜ್ರೇಗೌಡನೇ ಅಲ್ಲ. ಗೌಡ್ರೆ, ಈ ನಗುವಿಗೆ ಕಾರಣವೇನು? ಕೇಳು ಬೆಂಕಿ, ಕೇಳು. ಹೇಗಾದರೂ ಆ ಧರ್ಮವಂತನ ಕತೆ ಮುಗಿಸಿ ಅವನ ಸಿಂಹಾಸನದ ಮೇಲೆ ನಾನು ಕಂಗೊಳಿಸಬೇಕು. ಇದು ಸಾಧ್ಯನಾ? ಅಸಾಧ್ಯವೆನ್ನುವ ಶಬ್ದ ಈ ಬೆಂಕಿ ಹಿಸ್ಟ್ರಿಯಲ್ಲೇ ಬಂದಿಲ್ಲ. ನಾಲಿಗೆ ಆ ಧರ್ಮವಂತನ ಹೆಣ ಹಾಗೆ ತಿನ್ನುವ ಹಾಗೆ ಮಾಡ್ತೀನಿ. ಅವಸರ ಮಾಡಬೇಡ್ಲಿ ಬೆಂಕಿಯ. ಈ ಕೆಲಸ ಮಾಡಿದ್ರ ಬೆಣ್ಣಿ ಒಳಗಿನ ಕೂದಲ ತೆಗೆದಂಗಿರ್ಬೇಕ. ಹೇಗಾದರೂ ಮಾಡಿ ಧರ್ಮವಂತನ ಅಂತಿಮ ಯಾತ್ರೆ ಹೊರಡಬೇಕು. ಹಾಗಂತ ಅದಕ್ಕೊಂದು ಹಾಕೋ ಪ್ಲಾನು. ನೋಡ್ರಿ ಗೌಡ್ರ, ನಾಳಿಗೆ ಆ ಮಾರುತೇಶ್ವರ ದೇವಸ್ಥಾನಕ್ಕ ವಸ್ತ್ರಾಲಂಕಾರ ಪೂಜೆಕ ಆ ಧರ್ಮವಂತ ಹೋಗಾಕ ರೆಡಿ ಹಾಕಿರ್ತಾನ್ರಿ. ಅದ ಸಮಯದಾಗ ಆ ಗುಣವಂತ ಚಕಡಿ ಸಿದ್ಧಪಡಿಸಾಕ ಹೊರಗೆ ಹೋಗಿರ್ತಾನ್ರಿ. ಆ ಸಮಯನ ನಾವು ಉಪಯೋಗಿಸ್ಕೊಂಡು ಅವನ ಮನಿ ಹಿಂದಿನ ಭಾಗಗಳಿಗೆ ಒಳಗೆ ಹಾಕ ಅವನ ಗತಿ ಮುಗಿಸ್ಬಿಡ್ರಿ. ಇದಕ್ಕೇನಂತೀರಿ? ಶಬ್ಬಾಷ್ ಚಿಪ್ಪ, ಈ ನಿನ್ನ ಪ್ಲಾನ್ ಭಾರಿ ಚೆನ್ನಾಗಿದೆ. ಬೆಂಕಿ, ನಾಳಿಗೆನೆ ಕೆಲಸ ಮಾಡಿ ಮುಗಿಸಿಬಿಡೋಣ. ಆಗಲಿ ಗೌಡ್ರಿ, ನಾಳಿಗೆನೆ ಆ ಧರ್ಮವಂತನ ಮರಣದ ಮಹಾನವಮಿ. ಆ ನಂತರ ಒಲಿದು ಬರುವಳು ಅವನ ಐಶ್ವರ್ಯ ಆಡಂಬರಗಿನಿ. ದೀಪ, ಬೆಂಕಿ, ನಡೆಯಿರಿ, ಎಲ್ಲ ಸಿದ್ಧತೆ ಮಾಡಿಕೊಳ್ಳಿ. ರಾತ್ರಿ ದನಿಯಾರ ಶಕ್ತಿಶಾಲಿ ಶ್ರೀ ಮೌರ್ತೀಶ್ವರ, ಈ ಕಾರ್ತಿಕ ಮಾಸದ ಕೊನೆಯ ಶನಿವಾರ ದಿನ ನಾನು ನಿನ್ನಲ್ಲಿ ಒಂದು ಅರಿಕೆ ಮಾಡಿಕೊಳ್ಳುವೆ ತಂದೆ. ಈ ಧರ್ಮಾಪುರ ಧರ್ಮವಂತನೆಂದರೆ 60 ಹಳ್ಳಿಯ ಅಸಹಾಯಕರ ಅನ್ನದಾತನೆ ಎಂದು ಕನಸಿನಲ್ಲಿ ನೀನೇ ಬಂದು ವರ್ಷ ಹೋಗಿರುವೆ ಎಂದಾಗ ಈ ಹಸು ಕಂದನ ತೋಗಲಿಕ್ಕೆ ನಿನ್ನ ಶಕ್ತಿಯನ್ನು ಕೊಟ್ಟು ದುಷ್ಟರ ಮರ್ದವನ್ನೇ ಮಾಡಿಸಿ ದೊರೆ ಸಿಂಹಾಸನಕ್ಕೆ 60 ಹಳ್ಳಿಯ ಅರಸ ಇವನಾಗಲೆಂದು ಹರೆಸು ತಂದೆ, ಹರೆಸು. ನಮಸ್ಕಾರ ತರ ಭಗವಾನ್. ಬಾಗುವಂತ ಬಾ. ಅದೇನು ಕೈಯಲ್ಲಿ ತೆಂಬಿಗೆ? ಸಣ್ಣದವರಿಗೆ ಕುಡಿಯಲಿಕ್ಕೆ ಹಾಲು ತಂದಿದ್ದೇನೆ ಅದರಲ್ಲಿ. ಹಾಲ ದೊಡ್ಡ ತಾಯಿಯದೆ ಹಾಲನ್ನೇ ಮರೆತು ಮಲಗಿರುವ ಈ ಕಂದನಿಗೆ ಇಂದಿನಿಂದ ನೀನೇ ಅಪ್ಪ ಇವಳ ರಕ್ಷಕ. ತಂದೆ, ಹೌದಪ್ಪ, ಸತಿಯ ಸಾವಿನ ಚಿಂತೆಯಲ್ಲಿ ಚಿತೆಯಾಗಿ ಹೋಗುತ್ತಿರುವ ಈ ನನ್ನ ಶರೀರ ಇನ್ನೆಷ್ಟರ ಮಟ್ಟಿಗೆ ಬದುಕುವುದು ನನಗೆ ತೋಚದಾಗಿದೆಯಪ್ಪ, ತೋಚದಾಗಿದೆ. 60 ಹಳ್ಳಿಗೆ ಅರಸರಾಗಿರುವ ನೀವೇ ಹೀಗೆ ಮಾತನಾಡಿದರೆ ನಮ್ಮ ಗತಿ ಏನು ತಂದೆ? ಮುಂದೆ ಈ ಕನ್ನಡ ಗತಿ ಏನು? ಬೇಡ ತಂದೆ, ಈ ರೀತಿ ಮಾತನಾಡಬೇಡ. ಆಯ್ತಪ್ಪ, ನಿನ್ನೊಬ್ಬನನ್ನು ನನ್ನ ಹಿರಿಯ ಮಗ ಅಂತ ನಂಬಿದ್ದೇನೆ. ನನ್ನದೊಂದು ಮಾತು ನಡೆಸಿಕೊಡ್ತೀಯಾ? ಏನು ತಂದೆ, ಇದೆಂತಹ ಮಾತು? ಅಡಿಗಡಿಗಳಿಂದ ನುಡಿಯನ್ನು ಪಾಲಿಸಿ ನಿರ್ಧಾರದಿ ನಿನ್ನ ಪ್ರತಿ ಕೆಲಸ ಮಾಡುವ ಈ ಗುಣವಂತನಲ್ಲಿ 2 ಮಾತು
ತಂದೆ. ಆಯ್ತಪ್ಪ, ನನಗಾದರೂ ಅಣ್ಣ ತಮ್ಮರೆಂದು ಯಾರಿದ್ದಾರೆ? ಈ ನನ್ನ ಸಾವಿರಾರು ಎಕರೆ ಭೂಮಿ ಎಲ್ಲ ಇವನೊಬ್ಬನೇ ಮಗ. ಈ ಮಗನನ್ನು ನಿನ್ನ ಸ್ವಂತ ತಮ್ಮನೆಂದು ಜೋಪಾನ ಮಾಡಿ ಈ ಸರ್ವಾಸ್ತಿ ಎಲ್ಲ ಇವನಿಗಾಗಿ ರಕ್ಷಣೆ ಮಾಡ್ತೀಯಾ? ಮಾಡ್ತೀನಿ ತಂದೆ, ಮಾಡ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದವೇ ಸಾಕ್ಷಿ. ಹಾಗಂತ ನಿನಗೆ 10 ಎಕರೆ ಭೂಮಿಯನ್ನು ಬಕ್ಷಿಸ್ ಮಾಡಿ ಬರೆದು ಕೊಟ್ಟರುವೆ. ತೆಗೆದುಕೊಳ್ಳು ಈ ಕಾಗದ ಪತ್ರವನ್ನು. ಬೇಡ ದಣಿಕರೇ, ಬೇಡ. ಇದಕ್ಕೆ ನಾನು ಒಪ್ಪುವುದಿಲ್ಲ ದಣಿಕರೇ. ಅಲ್ಲಿ ಅನ್ನಬಾರದಪ್ಪ, ಇದು ನನ್ನ ಆಜ್ಞೆಯಾಗಿದೆ. ತೆಗೆದುಕೊಳ್ಳು ಈ ಕಾಗದ ಪತ್ರವನ್ನು. ಆಯ್ತು ದಣಿಕರೇ. ಹೋಗು ಬೇಗನೆ, ಚಕ್ಕಡಿ ಸಿದ್ಧಪಡಿಸು. ಆ ಮಾರುತೇಶ್ವರ ವಸ್ತ್ರಾರ್ಧ ಪೂಜೆಯನ್ನು ಮುಗಿಸಿಕೊಂಡು ಬರೋಣ. ಆಯ್ತು ದಣಿಕರೇ.